ನಮಸ್ತೆ. 13/5/2026 ಬುಧವಾರ ದಿನ. ನ್ಯೂಮರಿಕ್ ಪ್ರಕಾರ ಅಂದರೆ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಪ್ರಕಾರ 13ನೇ ತಾರೀಕಿಗೆ ಅಧಿಪತಿ ರಾಹು ಗ್ರಹ, ಅಂದರೆ 4ಕ್ಕೆ ಅಧಿಪತಿ ರಾಹು ಗ್ರಹ. ಇವತ್ತಿನ ನಕ್ಷತ್ರ ಉತ್ತರಾಭಾದ್ರ. ಈ ಉತ್ತರಾಭಾದ್ರ ಅನ್ನೋದು ಶನಿಯ ನಕ್ಷತ್ರ. ಇವತ್ತಕ್ಕೆ ಈ ದಿನಕ್ಕೆ ನ್ಯೂಮರಾಲಜಿ ಪ್ರಕಾರವೂ ಶುಭವಲ್ಲ, ಯಾಕೆಂತಂದರೆ ಧನಹಾನಿಯನ್ನು ಕೊಡುತ್ತದೆ. ಆದ್ದರಿಂದ ಈ ದಿನದಲ್ಲಿ ರಾಹು ಪೂಜೆ ಮಾಡಿಕೊಳ್ಳಿ ನ್ಯೂಮರಾಲಜಿ ನೋಡುವವರು. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಅಪರಾ ಏಕಾದಶಿ ಇದೆ. ಆದರೂ ಏಕಾದಶಿ ಇರೋದು ಮಧ್ಯಾಹ್ನ 1:29 ಆನಂತರ ಬರೋದು ದ್ವಾದಶಿ. ಇವತ್ತಿನ ನಕ್ಷತ್ರ ಉತ್ತರಾಭಾದ್ರ. ಬೆಳಿಗ್ಗೆ 5:55 ರಾತ್ರಿ 12:17 ಅಲ್ಲಿಯವರೆಗೂ ಧನಹಾನಿ ಅಂತ ಇರೋದರಿಂದ ಹಣಕಾಸು ವಿಷಯದಲ್ಲಿ ಎಚ್ಚರ. ಬೇರೆ ಕೆಲವು ಕಾರ್ಯಗಳು ಓಕೆ, ಆದರೆ ಧನಹಾನಿ ಅಂತ ಇರೋದರಿಂದ ಹಣಕಾಸು ವಿಷಯ ಮಾತ್ರ ತೊಂದರೆಯಲ್ಲಿರುತ್ತೆ. ಆನಂತರ ಅಂದರೆ ರಾತ್ರಿ 12:17 ಮೇಲೆ ರೇವತಿ ನಕ್ಷತ್ರ ಬರುತ್ತದೆ. ಖಂಡಿತವಾಗಿ ಶುಭವಲ್ಲ, ಪ್ರಾಣನಾಶ, ಮರಣ ಅಂತ ಇರೋದರಿಂದ ಗಾಡಿ ಚಾಲಕರು, ರಾತ್ರಿಯಲ್ಲಿ ಓಡಾಡುವವರು, ರಾತ್ರಿ ಕೆಲಸಗಳಲ್ಲಿ ಅಂತಂದರೆ ಫ್ಯಾಕ್ಟ್ರಿಯಲ್ಲಿರ್ಬೋದು, ಅಲ್ಲಿ ವರ್ಕ್ ಮಾಡುವವರು, ಮೆಷಿನಲ್ಲಿ ವರ್ಕ್ ಮಾಡುವವರೆಲ್ಲ ಖಂಡಿತವಾಗಿ ಗಮನ ಕೊಡಿ, ಶುಭವಲ್ಲ. ಇವತ್ತು ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಈ ದಿನದಲ್ಲಿ ಚಂದ್ರನಿರೋದು ಮೀನರಾಶಿಯಲ್ಲಿ, ಹಂಗಾಗಿ ದಿನ ಪೂರ್ತಿ ಮೀನರಾಶಿ ಇದೆ. ಇವತ್ತು ಬೆಳಿಗ್ಗೆ 5:55 7:07 ಉತ್ತರಾಭಾದ್ರ ನಕ್ಷತ್ರ 1ನೇ ಪಾದ. ಆನಂತರ 12:53 ಮಧ್ಯಾಹ್ನದವರೆಗೂ ಉತ್ತರಾಭಾದ್ರ ನಕ್ಷತ್ರ 2ನೇ ಪಾದ. ಈ ಉತ್ತರಾಭಾದ್ರ ನಕ್ಷತ್ರ 2ನೇ ಪಾದ ಆದ ನಂತರ ಅಂದರೆ 12:53 ಮೇಲೆ ಸಂಜೆ 6:37 3ನೇ ಪಾದ. ಆನಂತರ ರಾತ್ರಿ 12:17 4ನೇ ಪಾದ ಉತ್ತರಾಭಾದ್ರ. ಇಷ್ಟಕ್ಕೆ ಉತ್ತರಾಭಾದ್ರ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ರೇವತಿ ನಕ್ಷತ್ರ ಪ್ರಾರಂಭ. ಇವತ್ತಿನ ದಿನದಲ್ಲಿ ನಾವು ಇಷ್ಟೆಲ್ಲ ನೋಡಿದ್ರು, ನಕ್ಷತ್ರ ನೋಡಿದ್ವಿ, ತಿಥಿ ನೋಡಿದ್ವಿ, ಆದರೂ ಶುಭ ಸಮಯಗಳನ್ನು ಕೂಡ ನಾವು ನೋಡಬೇಕಾಗ್ತದೆ. ಯಾಕೆಂತಂದರೆ ಇವತ್ತು ಉತ್ತರಾಭಾದ್ರ ನಕ್ಷತ್ರ ಇರುವ ಈ ಸಮಯದಲ್ಲಿ ಧನಹಾನಿ ಇರೋದರಿಂದ ಹಣಕಾಸಿನ ವ್ಯವಹಾರ ಮಾಡುವವರು ಸ್ವಲ್ಪ ಗಮನ ಕೊಡಬೇಕು ಅಂತ ಆಗಲೇ ಅಂದಿವೆ. ಆದರೆ ರಾತ್ರಿ ಮೇಲೆ ಅಂದರೆ 12:17 ಮೇಲೆ ಹೆಚ್ಚು ಕಮ್ಮಿ 12:15 ಅಂತ ಇಟ್ಕೋಬೋದು. ಅಲ್ಲಿಂದ ಮರಣ ಭಯ, ಪ್ರಾಣನಾಶ ಇರೋದರಿಂದ ಖಂಡಿತವಾಗಿಯೂ ಗಮನ ಕೊಡಬೇಕು. ಆದರೂ ಇರೋದರಲ್ಲಿ ಒಳ್ಳೆ ಟೈಮು ಅಂತ ನಾವು ಕೊಡ್ತೀವಿ. ಇದು ಒಂದು ವಿಷಯನ ನೀವು ನೋಡ್ಕೊಳ್ಳಿ, ಯಾಕೆಂದರೆ ಗಮನ ಕೊಡಲೇಬೇಕು. ಕೆಟ್ಟದ್ದು ನಾವಾದರೂ ಸ್ವಲ್ಪ ಎಮರ್ಜೆನ್ಸಿ ಕಾರ್ಯಗಳಿಗೆ, ಆಸ್ಪತ್ರೆ ಕಾರ್ಯಗಳು, ಕೋರ್ಟು, ಈ ರೀತಿಯ ಕೆಲವು ವಿಷಯಗಳಿಗೆ ಗಮನ ಕೊಡಲೇಬೇಕು. ಬೆಳಿಗ್ಗೆ 5:55 7:28 ಶುಭ ಸಮಯ. 9:07 11:49 ಶುಭ ಸಮಯ. ಮಧ್ಯಾಹ್ನ 1:53 ಸಂಜೆ 4:30 ಶುಭ ಸಮಯ. ಅದೇ ಥರ ಸಂಜೆ 6:41 ಸುಮಾರು 5:35 ಶುಭ ಸಮಯ. ಹಂಗಾಗಿ ಈ ಸಮಯಗಳನ್ನ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು, ಎಮರ್ಜೆನ್ಸಿಗೆ ಮಾತ್ರ, ಯಾಕಂದರೆ ಶುಭ ದಿನವಲ್ಲ. ನೆಕ್ಸ್ಟ್ ನಾವು ನೋಡೋದು ಏನು ಅಂತಂದರೆ ಬೆಳಿಗ್ಗೆ 7:30 9:05 ಯಮಕಂಡ ಕಾಲ. ಮಧ್ಯಾಹ್ನ 12:16 1:51 ರಾಹು ಕಾಲ. ಬೆಳಿಗ್ಗೆ 11:51 12:41 ದುರ್ಮುಹೂರ್ತ. ಸಂಜೆ 4:32 6:39 ಮೃತ್ಯು ಪಂಚಕ. ಅದೇ ಥರ ಬೆಳಗಿನ ಜಾವ 5:37 ಮೇಲೆ ಅದು ದೋಷವಾಗಿರುತ್ತೆ. ಹಂಗಾಗಿ ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ವಿಶೇಷವಾಗಿ ಇನ್ನೊಂದು ಏನು ಅಂತಂದರೆ, ಈಗ ದಿನ ಸರಿ ಇಲ್ಲ, ನಕ್ಷತ್ರ ಸರಿ ಇಲ್ಲ, ಅದರಿಂದ ದೋಷ ಅಂತಂದರು. ಇವತ್ತು ಕೃಷ್ಣ ಪಕ್ಷದ ಪರಶುರಾಮ ದ್ವಾದಶಿ ಅಂತಿದೆ. ಪರಶುರಾಮನ ಧ್ಯಾನ ಮಾಡಿಕೊಂಡ್ರೆ ಮೈಯಲ್ಲಿ ಕಾಯಿಲೆಗಳು, ಏಟು ಗಾಯಗಳು ಕಡಿಮೆ ಆಗುತ್ತವೆ. ಅದರಲ್ಲೂ ಅಪರಾ ಏಕಾದಶಿ ಇರೋದರಿಂದ ಏಕಾದಶಿ ವ್ರತ ಅನುಷ್ಠಾನಗಳನ್ನು ಕೂಡ ಮಾಡಬಹುದು. ಇದನ್ನೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.